ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಂಕೆಯಲ್ಲಿ ಆಧ್ಯಾತ್ಮದಲ್ಲಿ ಹೇಗೆ 9ಕ್ಕೆ ಪ್ರಾಮುಖ್ಯ ಇದೆ ನ್ಯೂಮರಾಲಜಿನಲ್ಲಿ, ಮತ್ತು ಹೇಗೆ ನಾವು ಕೆಲವು ನಂಬರ್ಗಳನ್ನು ಕೂಡಿದ್ರೆ ಅಥವಾ ಅದನ್ನು ಕ್ಯೂಬ್ಗಳನ್ನು ಮಾಡಿ ಕೂಡಿದ್ರೆ ಹೇಗೆ 9ಕ್ಕೆ ಅದು ಬಂದು ನಿಂತ್ಕೊಳ್ಳುತ್ತೆ ಅಂತ ನೋಡಿದ್ವಿ. ಹಾಗೆ ಅತಿ ಪ್ರಮುಖವಾದಂಥ ಬ್ರಹ್ಮನ ದಿನಕಲ್ಪ, ಬ್ರಹ್ಮನ ಆಯುಸ್ಸು, ಚತುರ್ಯುಗಮಾನ, ಹಾಗೆ ಒಬ್ಬ ಮನುಷ್ಯನ ಪೂರ್ಣ ಆಯುಸ್ಸಿನ ಉಸಿರಾಟ, ಮನುಷ್ಯನ ನಾಡಿಗಳು, ಇವನ್ನೆಲ್ಲ ನೋಡಿದ್ವಿ. ಹೇಗೆ 9ಕ್ಕೆ ಎಲ್ಲವೂ ಬಂದು ನಿಂತ್ಕೊಳ್ಳುತ್ತೆ ಅಂತ. ನೀವೆಲ್ಲ ಅದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ ಅಂತ ಹೇಳಿದ್ರಿ, ಆದರೆ ಅದನ್ನು ಮತ್ತೆ ಒಂದ್ಸಲಿ ಕೇಳಿ ಮಾಡಿ ನೋಡಿದಾಗ ಗೊತ್ತಾಗತ್ತೆ. ಮುಂದೆ ಒಂದೊಂದೇ ಸಂಖ್ಯೆಯನ್ನು ಉಪಯೋಗಿಸ್ತಾ ಹೇಗೆ ಅದರಲ್ಲಿ ಭಗವಂತನನ್ನು ತಿಳಿಯಬಹುದು ಅಂತ ನೋಡೋಣ. 1 ಅನ್ನೋ ಸಂಖ್ಯೆಯನ್ನು ಮೊದಲು ತಗೊಳ್ಳೋಣ. 1ರಿಂದ 18ವರೆಗೂ ನೋಡೋಣ, ಆಮೇಲೆ ಸಮಯ ಇದ್ದರೆ ಮಿಕ್ಕಿದ ನಂಬರ್ಗಳನ್ನು ನೋಡೋಣಂತೆ. ಮೊದಲು 1 ನೋಡೋಣ. 1 ಅಂದರೆ ಇಲ್ಲಿ ನಾವು ತಿಳ್ಕೋಬೇಕಾದ ಬರೀ ನಂಬರ್ 1 ಅಲ್ಲ, ಒಂದೇ ಇದ್ದದ್ದು. ಸೃಷ್ಟಿಗೆ ಮುಂಚೆ ಒಂದೇ ಒಂದು ಇದ್ದಿದ್ದು. ಅದು ಯಾವುದು? ಅದು ಭಗವಂತ. ಒಂದೇ ಇತ್ತು ಅಂತ ಹೇಳುವ ಇನ್ನೊಂದು ಬಾಯೂ ಇರಲಿಲ್ಲ, ಅದನ್ನು ನೋಡುವ ಇನ್ನೊಂದು ಕಣ್ಣೂ ಇರಲಿಲ್ಲ. ಹಾಗೆ ಒಂದೇ ಇದ್ದಿದ್ದು. ಅರ್ಥವಾಯ್ತಾ? ಹಾಗೆ ಏಕಮೇವ ದ್ವಿತೀಯಂ ಬ್ರಹ್ಮ ಅಂತ ಹೇಳಿ ಬ್ರಹ್ಮ ಒಬ್ಬನೇ ಇದ್ದಿದ್ದು ಮೊದಲು. ಅದರ ಹೆಸರು ಒಂದೇ ಅಕ್ಷರ, ಓಂ ಅಂತ ಹೇಳಿ. ಅದಕ್ಕೆ ಓಂಗೆ ಅಷ್ಟು ಪ್ರಾಮುಖ್ಯತೆ. ಒಂದೇ ಅಕ್ಷರ ಆದ್ರೂ ಅದು ಬ್ರಹ್ಮನನ್ನು ಸೂಚಿಸ್ತದೆ. ಅದು ತಿಳಿಯದವರಿಗೆ ತಿಳಿಯಲಿಲ್ಲ, ತಿಳಿಯುವವರಿಗೆ ತಿಳಿಯಿತು. ಇದು ಹಾಗಿರುವಾಗ ಅದು ಏನಪ್ಪ ಅಂದರೆ, ಇತ್ತು ಆದರೂ ಇಲ್ಲ, ಅದು ಸತ್ತು, ಅದು ಅಸತ್ತು ಕೂಡ. ಅಸದೇವ ದಮಗ್ರ ಅಸೀತ್ ಅಂತ ಹೇಳ್ತಾರೆ. ಅಂದರೆ ಇತ್ತು, ಆದರೆ ಯಾರಿಗೂ ಗೊತ್ತಿರಲಿಲ್ಲ ಇತ್ತು ಅಂಥೇಳಿ. ಹಾಗೆ ಅದನ್ನು ನೋಡ್ತಾ ಹೋಗೋಣ. 1 ನೀವು ಎಷ್ಟರಿಂದ ಗುಣಿಸಿ ಅದು ಅಷ್ಟೇ ಬರುತ್ತೆ. ಅಂದರೆ ಅದನ್ನು ಆ್ಯಡ್ ಮಾಡಿದ್ರೆ ಕೊನೆಗೆ ಅಷ್ಟೇ ನಂಬರು. 1ರಿಂದ 10 ಗುಣಿಸಿದ್ರೆ 10 ಬರುತ್ತೆ. ಅದನ್ನು 1 + 0 ಆ್ಯಡ್ ಮಾಡಿದ್ರೆ ಒಂದೇ. 1 × 100 100 ಆಗುತ್ತೆ, ಆದರೆ 1 ಆ 100ನ ಆ್ಯಡ್ ಮಾಡಿದ್ರೆ 1 + 0 + 0 1. 1ರಿಂದ 1000ದಿಂದ ಗುಣಿಸಿದ್ರೂ ಒಂದೇ. ಅದನ್ನೇ ಇದರಿಂದ ಏನು ತಿಳಿಬೋದು ಅಂತಂದರೆ, ಪರಮಾತ್ಮ ಸತತಮೇಕ ರೂಪಿಣೆ. 10 ಅಂದರೂ ಒಂದೇ, ಒಬ್ಬನೇ ಪರಮಾತ್ಮ. 100 ಅಂದರೂ ಒಬ್ಬನೇ ಪರಮಾತ್ಮ. 1000 ಅಂದರೂ ಒಬ್ಬನೇ ಪರಮಾತ್ಮ. ಎಲ್ಲವ ರೂಪಗಳನ್ನು ಧರಿಸಿದವನು ಒಬ್ಬನೇ ಅಂತ ತಿಳಿಯಬೇಕು. ಆದರೆ 1 × 10 10 ಕೂಡ ಹೌದು, 1 × 100 100 ಕೂಡ ಹೌದು, 1 × 1000 1000 ಕೂಡ ಹೌದು. ಅದನ್ನೇ ಉಪನಿಷತ್ತುಗಳಲ್ಲಿ ದಶರೂಪಿಣೆ ಸಹಸ್ರರೂಪಿಣೆ ಅಂತ ಹೇಳಿದ್ರು. 10 ರೂಪದವನೂ ಒಬ್ಬನೇ, ದಶರೂಪದವನು ಒಬ್ಬನೇ, 100 ರೂಪದವನೂ ಒಬ್ಬನೇ. ಅದಕ್ಕೆ ಇದು ಯಜುರ್ವೇದದಲ್ಲಿ ಹೇಳ್ದಂಗೆ ಪೂರ್ಣಮದ ಪೂರ್ಣಮಿದಂ. ಇದೊಂದೇ ಪೂರ್ಣ. 10 ಅಂದರೂ ಪೂರ್ಣ, 100 ಅಂದರೂ ಪೂರ್ಣ ಸಂಖ್ಯೆ. ಇದೊಂದೇ ಪೂರ್ಣ ಅಂತ ಹೇಳಿ ಆಮೇಲೆ ನಮಗೆ ತಿಳಿಯುತ್ತಾ ಹೋಯಿತು. ಇದು ಸಂಖ್ಯೆ 1ರ ಮಹತ್ವ. ನನ್ನ ಕೈನಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಸಿಂಪಲ್ಲಾಗಿ ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. 1 ಅಂದರೆ ಪರಬ್ರಹ್ಮ ಸ್ವರೂಪ ಅಂತ. 1 ಅಂತ ಹೇಳುವಂಥದ್ದು ಇನ್ನೊಂದಿರಲಿಲ್ಲ ಸೃಷ್ಟಿಗೆ ಮುಂಚೆ. ಅವನೊಬ್ಬನೇ ಇದ್ದಿದ್ದು, ಅವನೇ ಆದಿ, ಅವನೇ ಅನಂತ. ಇದನ್ನು ನಾವು ತಿಳ್ಕೊಳ್ಬೇಕು 1ನೇ ಸಂಖ್ಯೆಯಿಂದ. ಇಲ್ಲಿಗೆ ಇವತ್ತಿನ 1ನೇ ಸಂಖ್ಯೆಯನ್ನು ಮುಗಿಸಿ ನಮ್ಮ ಅಂಕೆಯಲ್ಲಿ ಅಧ್ಯಾತ್ಮವನ್ನು ಉಪಸಂಹಾರ ಮಾಡೋಣ. ನಾಳೆ ಸೇರಿದಾಗ 2 ಅಂದರೆ ಏನು, ಆಮೇಲೆ ನಂತರ 3 ಹೇಗೆ ಅನ್ನೋದನ್ನೆಲ್ಲ ನೋಡ್ತಾ ಹೋಗೋಣ. ಕೃಷ್ಣಾರ್ಪಣಮಸ್ತು.